ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿ. ಮೊಟ್ಟ ಶರಣಾರ್ಥಿ. ಮೊದಲು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ಗೂ ಹಾಗೂ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೂ ಹಾಗೂ ಈ ಒಂದು ನಮ್ಗೆ ಈ ಮಹಾವತಾರ್ ಫೌಂಡೇಶನ್ ನ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂತ ರಂಗನಾಥ್ ಗುರುಗಳಿಗೂ ವಂದಿಸುತ್ತಾ, ಇವತ್ತಿನ ನಾನು ಈ ಸಮಗ್ರ ಜೀವನ ಶೈಲಿ ವಿಷಯದಲ್ಲಿ ಈ ವಿಭಾಗದಲ್ಲಿ ನಾನೀಗ ರಾಗಿ ಮಾಲ್ಟ್ ಅಂದ್ರೆ ರಾಗಿ ಮಾಲ್ಟ್ ಯಾವ ರೀತಿ ತಯಾರಿಸೋದು ಅಂತ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಎಲ್ರಿಗೂನು. ಅಂದ್ರೆ ನಾವ್ ಇದನ್ನು ಮನೆಯಲ್ಲಿ ಸುಮಾರು ಒಂದು 10-15 ವರ್ಷದಿಂದ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇದನ್ನ ನಾನೇನು ಮಾಡಿದೀನಿ ಅದನ್ನೇ ನಾನು ನಿಮ್ಗೂನು ಹೇಳ್ಕೊಡ್ತಾ ಇದ್ದೀನಿ ಮಾಸ್ಟರ್ಸ್. ಫಸ್ಟ್ ಅಂದ್ರೆ ನೀವು ಇದನ್ನ ರಾಗಿ ಮಾಲ್ಟ್ ಯಾವ ರೀತಿ ಅದ್ ಏನೇನ್ ಬೇಕು ಅನ್ನೋದು ಬೇಕಾದ್ರೆ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ. ನಾನು ಮಾಡಿರೋದೇನೆ ರಾಗಿ 2 ಸೇರು ಅಂದ್ರೆ 2 kg, ಹೆಸರು ಕಾಳು 1 kg, ಗೋಧಿ ಅರ್ಧ kg, ಆಮೇಲೆ ಕಡಲೆಕಾಳು 1/4 kg, ತೊಗರಿ ಬೇಳೆ 1/4 kg, ಹುರುಳಿಕಾಳು 1/4 kg, ಬಿಳಿ ಜೋಳ 1/4 kg, ಆಮೇಲೆ ನಿಧಾನ ಹೇಳಿ ಮೇಡಮ್, ಬರ್ಕಂತಿದೀವಿ, ನಿಧಾನಕ್ಕೆ ಹೇಳಿ. ಮೇಡಮ್ ಹೇಳ್ತೀನಿ. ಅದು ಮತ್ತೆ ಯೂಟ್ಯೂಬ್ ವಿಡಿಯೋ ಬರುತ್ತೆ ಮೇಡಮ್, ನೀವು ಹೇಳ್ಕೊಂಡು ಸರಿ, ಓಕೆ. ಮೇಡಮ್, ರಾಗಿ 2 ಸೇರು, ಹೆಸರು ಕಾಳು 1 kg, ಗೋಧಿ ಅರ್ಧ kg, ಕಡಲೆಕಾಳು 1/4 kg, ತೊಗರಿ ಬೇಳೆ 1/4 kg, ಹುರುಳಿಕಾಳು 1/4 kg, ತೊಗರಿ ಬೇಳೆ 1/4 kg, ಬಿಳಿ ಜೋಳ ಅರ್ಧ kg. ಸಿರಿಧಾನ್ಯಗಳು 7 ತರ ಬರುತ್ತೆ. ಅದರಲ್ಲಿ ಯಾವ್ಯಾವ್ದು ಅಂತಂದ್ರೆ ಸಜ್ಜೆ, ಆರ್ಕ, ನವಣೆ, ಸಾಮೆ, ಬರಗು, ಊದಲು, ಇನ್ನೊಂದು ಮರ್ತ್ಬಿಟ್ಟಿದೀನಿ, ಎಲ್ಲ 1/4 kg. ಆಮೇಲೆ ಸೋಯಾಬೀನ್ 1/4 kg, ಬಾರ್ಲಿ 1/4 kg, ಸಬ್ಬಕ್ಕಿ 1/4 kg, ಮೆಂತ್ಯ 1 ಸ್ಪೂನು, ಆಮೇಲೆ ಏಲಕ್ಕಿ. ಇದು ಬೇಕಾದರೂ ಇದು ನಾನ್ ಮಾಡಿರೋ ಕ್ವಾಂಟಿಟಿ. ನೀವು ಬೇಕಾದ್ರೆ 1 kgಗೆನೆ ಎಲ್ಲ 1/4 kg ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಹೆಸರು ಕಾಳು ನರಗಳಿಗೆ ಶಕ್ತಿ, ತಂಪು, ಹಂಗಾಗಿ ಹೆಸರು ಕಾಳನ್ನ ನಾನು ಹಿಂಗೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಎಲ್ಲವನ್ನೂ ಹದವಾಗಿ ಹುರಿಬೇಕು. ಹದವಾಗಿ ಹುರಿದು ಮಿಲ್ ಮಾಡಿಸಿ ಇದನ್ನ ಒಂದು ಸಣ್ಣ ಡಬ್ಬಿ, ಒಂದು ಮಿಲ್ ಮಾಡಿಸಿದ ಮೇಲೆ ನಮ್ಗೆ ಎಷ್ಟು ಡಬ್ಬಿ ಬೇಕೋ ಅಷ್ಟು ಸಣ್ಣ ಡಬ್ಬಿ ನಾವೇನ್ ಡೈಲಿ ಬಳಸ್ತೀವಿ ಅದಕ್ಕೆ ಗಸಗಸೆ ಬೇಕಾದರೂ ಇದು ಆಪ್ಷನಲ್. ಗಸಗಸೆನ ಹುರಿದ್ಬಿಟ್ಟು ಮಿಕ್ಸಿನಲ್ಲಿ ನಾವೇ ಮಾಡಿ ಗಸಗಸೆ, ಗೋಡಂಬಿ, ಡ್ರೈ ಫ್ರೂಟ್ಸ್ನ ಅದನ್ನ ಬೆರೆಸ್ಬಿಟ್ಟು, ಅದೆಲ್ಲದಕ್ಕೂ ಬೆರೆಸೋದ್ ಬೇಡ, ಹಾಳಾಗುತ್ತೆ ಹಿಟ್ಟು. ಹಂಗಾಗಿ ಸಣ್ಣ ಡಬ್ಬಿಲಿ ನೀವೆಷ್ಟು ಬಳಸ್ತೀರೋ ಅದಕ್ಕೆ ಬೇಕಾದ್ರೆ ಬೆರೆಸಿ ನಾವು ತುಂಬಿಟ್ಕೊಬಹುದು. ಇನ್ನ ಇದನ್ನ ತಗೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಈ ಒಂದು ರಾಗಿ ಮಾಲ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಕ್ಯಾಲ್ಸಿಯಮ್ಮು, ಆಮೇಲೆ ಪೊಟ್ಯಾಷಿಯಮ್ಮು, ಪ್ರೋಟೀನು, ಐರನ್ನು, ನಾರಿನಾಂಶ ಇದೆಲ್ಲ ಇರುತ್ತೆ. ರಾಗಿ ದೇಹಕ್ಕೆ ತಂಪು, ಆಮೇಲೆ ಮುಪ್ಪಾಗೋದನ್ನ ತಡೆಯುತ್ತೆ, ಅಂದ್ರೆ ಹೆಂಗಾಗಿ ನಾವು ಕಾಣೋ ರೀತಿ ಮಾಡುತ್ತೆ. ಆಮೇಲೆ ಮೂಳೆಗಳು ಸ್ಟ್ರಾಂಗ್ ಆಗಿರ್ಲಿಕ್ಕೂ ರಾಗಿ ಅತ್ಯವಶ್ಯಕ. ಈಗ ಬೇರೆ ಯಾವ್ದಾದ್ರು ನಾವು ಫುಡ್ ತಗೊಂಡ್ವಿ ಅಂದ್ರೆ ಡೈಜೆಷನ್ ಆಗೋದು ಸುಲಭ. ನಾವೇನು ಈಗ ಮಾರ್ನಿಂಗ್ ಇದು ತಿಂಡಿ ತರ ತಗೊಳ್ತೀವಿ ನಮ್ಮ ಮನೇಲಿ, ಬೆಳಗ್ಗೆ ಮಾರ್ನಿಂಗ್ ಇದಾದ್ಮೇಲೆ ತಿಂಡಿ ಬದಲು ಅಂದ್ರೆ ಈಗ ಏನು ಟ್ಯಾಬ್ಲೆಟ್ ತಗೊಳ್ಳೋರೆಲ್ಲ ಟ್ಯಾಬ್ಲೆಟ್ ತಗೊಂಡು ಆಮೇಲೆ ಇದೇನು ಒಂದು ದೊಡ್ಡ ಲೋಟ ನೀರಿನ ಲೋಟದಲ್ಲಿ 1 ಲೋಟ ಕುಡಿದ್ಬಿಟ್ರೆ ನಮ್ಗಿನ್ನ 1.5-2 ಗಂಟೆವರೆಗೂ ಹಸು ಆಗಲ್ಲ ಮಾಸ್ಟರ್ಸ್. ಹಂಗಾಗಿ ಈ ರಾಗಿ ಮಾಲ್ಟ್ ತುಂಬಾನೇ ಪ್ರಯೋಜನಕಾರಿ. ಅದರಲ್ಲೂ ಸಿರಿಧಾನ್ಯ ಬೆರೆಸ್ತೀವಿ, ಸಿರಿಧಾನ್ಯ ಬೆರೆಸಿರೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಇದಿಷ್ಟು ನಾನು ರಾಗಿ ಮಾಲ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಸ್ ಮೇಡಮ್, ನೀವು ಮಾಡೋ ರೀತಿನೂ ಹೇಳ್ಕೊಡ್ತೀನಿ. ಮಾಡೋದು ಪ್ರಾಯೋಗಿಕವಾಗಿ ಇನ್ನೊಂದ್ಸತಿ ಯಾವಾಗ್ಲಾದ್ರು ತೋರಿಸ್ತೀನಿ. ಏನಿಲ್ಲ, ನಮ್ಗೆ 3 ಲೋಟ, 4 ಲೋಟ ಬೇಕು ಅಂದ್ರೆ 3 ಲೋಟ ದೊಡ್ಡ ಲೋಟದಲ್ಲಿ ನೀರಿಡೋದು. ಅದಕ್ಕೆ ಬೆಲ್ಲನೋ ಸಕ್ಕರೆನೋ ಆಪ್ಷನಲ್ ನಿಮ್ಗೆ. ಇಲ್ಲ ಅಂತಂದ್ರೆ ಬೆಲ್ಲನೇ, ಸಕ್ಕರೆ ಉಪಯೋಗಿಸೋದ್ ಬೇಡ, ಬೆಲ್ಲನೇನೆ. ಇಲ್ಲ ಅಂತಂದ್ರೆ ಶುಗರ್ ಬೇಡ ಅಂದ್ರೆ ಒಂದ್ ಸ್ವಲ್ಪ ಉಪ್ಪು ಹಾಕೊಬಹುದು. ಬೆಲ್ಲನೇ ಬೇಡ ನಮ್ಗೆ, ನಾವು ತಿನ್ನಲ್ಲ ಅಂದ್ರೆ ಒಂಚೂರು ಉಪ್ಪು ಹಾಕೊಂಡು ಅದು ಕುದಿತಾ ಇರ್ಬೇಕಾದ್ರೆ 1 ಲೋಟಕ್ಕೆ ಕದ್ರಿ ಅಂತಂದ್ರೆ ಏನು 1 ಲೋಟಕ್ಕೆ 2 ಸ್ಪೂನ್ ತರ
4 ಲೋಟಕ್ಕೆ ಅಂದ್ರೆ 8 ಸ್ಪೂನ್ ಹಾಕ್ಬಿಟ್ಟು ಕದರ್ಬಿಟ್ಟು ಅದು ಹದವಾಗಿಲ್ಲ ಅಂದ್ರೆ ಗಂಟಾಗುತ್ತೆ, ಅದ್ ನಂಗೆ ಹಾಕೋಂಗಿಲ್ಲ. ಹಂಗಾಗಿ 1 ಲೋಟ ಆಗೋಷ್ಟು ಕದರ್ಕೊಂಡು ಅದನ್ನ ಕುದಿಬೇಕಾದ್ರೆ ಹಿಂಗ್ ಬಿಡ್ತಾ 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 ಈ ರೀತಿ, ಯಾಕೆಂದ್ರೆ ಚೆನ್ನಾಗಿ ಅದು ಬೇಯ್ಬೇಕು. ಹದ ನಿಮ್ಗೆ ತೀರಾ ಗಟ್ಟಿಗ್ ಬೇಕಾ ಅಥವಾ ತೆಳ್ಳು ಕುಡಿಯೋ ರೀತಿ ಬೇಕೋ ಆ ರೀತಿ ತೆಳ್ಳಗ್ ಹದವಾಗಿ, ಯಾಕೆಂದ್ರೆ ಇದರಲ್ಲಿ ಸಿರಿಧಾನ್ಯ ಹಾಕಿರ್ತೀವಿ, ಆಮೇಲೆ ಬಿಳಿ ಜೋಳ ಹಾಕಿರ್ತೀವಿ, ಗೋಧಿ ಹಾಕಿರ್ತೀವಿ. ಹಾಗಾಗಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಅದು ಗೊತ್ತಾಗುತ್ತೆ ನಿಮ್ಗೆ. ಅದು ಚೆನ್ನಾಗಿ ಬೆಂದ್ಮೇಲೆ ಕೆಳಗಿಳಿಸ್ಬಿಟ್ಟು ಇನ್ನ ಕಾದಿರೋ ಹಾಲ್ನ ಹಾಕೊಂಡು ಕುಡಿಬೋದು. ಇದು ಆಪ್ಷನ್ ಮೇಡಮ್. ಚೆನ್ನಾಗಿರುತ್ತೆ, ಒಳ್ಳೆ ಗಸಗಸೆ ಪಾಯಸ ಇದ್ದಂಗೆ ಇರುತ್ತೆ ನಮ್ಗೆ. ಹಾಗಾಗಿ ಎಲ್ರೂ ಇಷ್ಟಪಟ್ಟು ಕುಡಿತಾರೆ. ಇದು ಮಾಡೋ ವಿಧಾನ. ಹಾಗಾಗಿ